ಇನ್ನು ಲೋಕಸಭಾ ಚುನಾವಣೆ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರ ಹಂಚಿಕೆಯ ವಿಚಾರವಾಗಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ಬಹಳ ಪೈಪೋಟಿ ಇನ್ನೂ ಕೂಡ ಮುಂದುವರೆದಿದೆ. ಮಂಡ್ಯ ಹಾಗೆ ತುಮಕೂರು ಕ್ಷೇತ್ರದ ವಿಚಾರವಾಗಿ ದೋಸ್ತಿಗಳ ನಡುವೆ ಪೈಪೋಟಿ ಉಂಟಾಗ್ತಾ ಇದೆ. ತುಮಕೂರು ಕ್ಷೇತ್ರವನ್ನ ಜೆಡಿಎಸ್ ಬಹಳ ಕೇಳ್ತಾ ಇದೆ. ಹಾಗಾಗಿ ಆಯ್ತು ತುಮಕೂರು ಕೊಡ್ತೀವಿ, ಮಂಡ್ಯ ನಮ್ಗೆ ಕೊಡಿ ಅಂತ ಕಾಂಗ್ರೆಸ್ ಕೇಳ್ತಾ ಇದೆಯಂತೆ. ನಿನ್ನೆ ನಡೆದಂತ ಸಭೆಯಲ್ಲಿ ಗಂಭೀರ ಚರ್ಚೆ ನಡೆದಿದೆ. ತುಮಕೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಹಾಲಿ ಸಂಸದರಿದ್ದಾರೆ. ತುಮಕೂರನ್ನ ಬಿಟ್ಟುಕೊಟ್ರೆ ಮಂಡ್ಯವನ್ನ ನೀಡಿ ಅನ್ನೋದು ಕಾಂಗ್ರೆಸ್ನ ನಿಲುವಾಗಿದೆ. ಮಂಡ್ಯ ತುಮಕೂರು ಕ್ಷೇತ್ರಗಳ ಬಗ್ಗೆ ಯಾವುದೇ ನಿರ್ಧಾರವನ್ನ ಸದ್ಯ ಕಾಂಗ್ರೆಸ್ ಇನ್ನು ಮಾಡಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಅಥವಾ ಜೆಡಿಎಸ್ ಮಂಡ್ಯ ಹಾಗೆ ತುಮಕೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸ್ಪಷ್ಟವಾದ ನಿರ್ಧಾರಕ್ಕೆ ಬರೋಕ್ಕಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತ ಮಾಹಿತಿ. ಇಲ್ಲಿ ಮಂಡ್ಯದಲ್ಲಿ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಅದರಂತೆ ಸುಮಲತಾ ಅವರು ಕೂಡ ಪ್ರಚಾರ ಕಾರ್ಯಕ್ಕೆ ಧುಮುಕ್ತಾ ಇದ್ದಾರೆ. ಈ ಕಾರಣಕ್ಕಾಗಿನೇ ನಿಖಿಲ್ ಅವರಿಗೆ ಸ್ವಲ್ಪ ಗೆಲುವು ಕಷ್ಟ ಅನ್ನುವಂತ ರೀತಿಯಲ್ಲೂ ಕೂಡ ವಿಶ್ಲೇಷಣೆ ಆಗ್ತಾ ಇದೆ. ಅದರ ಜೊತೆಗೇನೆ ಮತ್ತೊಂದ್ ಕಡೆ ತುಮಕೂರು ಕ್ಷೇತ್ರ ನಮಗೆ ಬೇಕು, ಈ ಒಂದು ಸಿಟ್ಟಿಂಗ್ MP ಇರುವಂತವರು ಕಾಂಗ್ರೆಸ್ನವರಾದ್ರೂ ಕೂಡ ನಮಗೆ ಬೇಕು ತುಮಕೂರು ಕ್ಷೇತ್ರ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬಹಳ ಚರ್ಚೆ ಆಗ್ತಾ ಇರುವಂತ ಸಂದರ್ಭ ಇದು, ಚೌಕಾಸಿ ಆಗ್ತಾ ಇರುವಂತ ಸಂದರ್ಭ ಇದು. ಈ ಕಾರಣಕ್ಕಾಗಿನೇ ತುಮಕೂರು ಕ್ಷೇತ್ರವನ್ನ ಕೂಡ ಬಿಟ್ಕೊಡೋದಕ್ಕೆ ಕಾಂಗ್ರೆಸ್ ಸುತಾರಾಮ್ ಸಿದ್ಧ ಇಲ್ಲ. ಹೇಳಿ ಕೇಳಿ ನಮ್ಮ ಸಂಸದರು ಅಲ್ಲಿರೋದು ಅನ್ನುವಂಥ ಕಾರಣದಿಂದಾಗಿ ಹೀಗಾಗಿನೇ ಒಂದು ಕೊಟ್ಟು ಒಂದು ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆ. ಬಟ್ JDS ಇಲ್ಲ, ಎರಡೂ ನಂಗೆ ಬೇಕು ಅಂತ ಹೇಳ್ಕೊಂಡು ಹಠ ಹಿಡಿದು ಕುಂತಿದೆ. ಇದೇ ಈಗ ದೋಸ್ತಿಗಳ ನಡುವೆ ಕ್ಷೇತ್ರ ಹಂಚಿಕೆಗೆ ಸಂಬಂಧಪಟ್ಟಂತೆ ಗೊಂದಲ ಮತ್ತಷ್ಟು ಮುಂದುವರಿಯೋದಕ್ಕೆ ಕಾರಣ ಆಗಿರೋದು. ನಿನ್ನೆನೂ ಕೂಡ ಸುದೀರ್ಘವಾಗಿ ಚರ್ಚೆ ನಡೆದಿದೆ. ಚರ್ಚೆ ಸಂದರ್ಭದಲ್ಲಿ ಏನು ತುಮಕೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸಿಟ್ಟಿಂಗ್ ಇರುವಂತ ಎಲ್ಲವೂ ಕ್ಷೇತ್ರಗಳನ್ನು ನಮ್ಮ ಬಳಿನೇ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಆದರೆ ತುಮಕೂರು ವಿಚಾರವಾಗಿ JDS ಒಪ್ತಾ ಇಲ್ಲದೆ ಇರೋದೇ ಈಗ ಕಾಂಗ್ರೆಸ್ಗೂ ತಲೆಬಿಸಿ ಕಾರಣ ಆಗಿರೋದು. ಪ್ರಮೋದ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಮೋದ್, ಹಾಗಾದ್ರೆ ಕಾಂಗ್ರೆಸ್ ಒಂದ್ ಕೊಟ್ಟು ಒಂದನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಪ್ಲಾನ್ ನಲ್ಲಿದೆ. ಬಟ್ JDS ಕೊನೆ ತನಕ ಇದಕ್ಕೆ ಒಪ್ಪಬಹುದಾ ಅಂತ ಚಾನ್ಸಸ್ ಬಹಳ ಕಮ್ಮಿ ಅಂತ ಕಾಣಿಸುತ್ತಲ್ವಾ ಪ್ರಮೋದ್? ಈ ತುಮಕೂರು ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಏನ್ ಕತೆ ಹಾಗಾದ್ರೆ ದೋಸ್ತಿಗಳ ನಡುವೆ ಅಂತ? ಮಾಲ್ತೇಶ್, ಮಂಡ್ಯ ಮತ್ತು ತುಮಕೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನೆಗೋಷಿಯೇಷನ್ ತುಂಬಾ ನಡೀತಾ ಇದೆ. ಯಾಕಂದ್ರೆ ಒಂದ್ ಕಡೆ ಮಂಡ್ಯ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ನಿದ್ದೆ ಬಿಡ್ತಾರೆ, JDS ಕೊಟ್ಟೇ ಬಿಟ್ಟರು ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಮೀನ್ ವೇಲ್ ಕಾಂಗ್ರೆಸ್ನ ನಾಯಕರ ಕೆಲವೊಂದಿಷ್ಟು ಸ್ಟ್ರಾಟಜಿ ಮತ್ತೆ ಅವರ ತಂತ್ರಗಾರಿಕೆಗಳನ್ನ ನೋಡ್ತಾ ಇದ್ರೆ ತುಮಕೂರು ಕೂಡ ಕಾಂಗ್ರೆಸ್ನ ಸಿಟ್ಟಿಂಗ್ MP ಇರುವಂತದ್ದು. ಮುದ್ದನ್ಮೇಗೌಡರಿಗೆ ಕಾಂಗ್ರೆಸ್ನಿಂದ ಅಲ್ಲಿ ಹಾಲಿ ಸಂಸದರು, ಈಗ ಅವರ ಸೀಟನ್ನ ಕೊಡುವಂತಹ ಸಂದರ್ಭದಲ್ಲಿ JDS ನ ಕೂಡ ಹಾಲಿ ಒಂದು MP ಯಾರಿದ್ರು ಅವರನ್ನ ಅದೇ ಒಂದು ಸೀಟನ್ನ ಕೊಡೋದಕ್ಕೆ ಬಾರ್ಗೇನ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಕಾರಣ ಒಂದು. ಅದ್ರ ಜೊತೆಗೆ ಈಗ ಮಂಡ್ಯ ಕಾಂಗ್ರೆಸ್ ಪಕ್ಕ ಗೆಲ್ಲುವಂತ ಕ್ಷೇತ್ರ ಕೂಡ. ಹೀಗಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ನಿಷ್ಠರಾಗ್ತಾರೆ, ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಸಿಟ್ ಮಾಡ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅನಗತ್ಯವಾಗಿ ಯಾವುದೇ ತೊಂದರೆಯನ್ನ ಮೈ ಮೇಲೆ ಹೇಳ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ಇಷ್ಟ ಇಲ್ಲ, ಅಥವಾ ಹೈಕಮಾಂಡ್ ಕೂಡ ಇಷ್ಟ ಇಲ್ಲ. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಕಾರ್ಯಕರ್ತರ ವಿಶ್ವಾಸವನ್ನು ಉಳಿಸ್ಕೊಳ್ಳೋದು, ಜೊತೆಗೆ ಮೈತ್ರಿಯನ್ನು ಕೂಡ ಸಂಭಾಳಿಸಿ ಅಂದ್ರೆ ಅವರನ್ನ JDS ನ ಮನವೊಲಿಸಿ ಆ ಸೀಟನ್ನ ಪಡೆದುಕೊಂಡಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸರಾಗವಾಗಿ ರನ್ ಆಗುತ್ತೆ ಮತ್ತು ಗೆಲ್ಲುವಂತ ಕ್ಷೇತ್ರ ಒಂದು ಕ್ಷೇತ್ರ ಪಾಕೆಟ್ ಅಲ್ಲಿ ಆಲ್ರೆಡಿ ಬಂದಂಗ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ತುಮಕೂರು ಕ್ಷೇತ್ರವನ್ನ ಬಿಟ್ಕೊಡೋದಾದ್ರೆ ಮಂಡ್ಯ ಕ್ಷೇತ್ರ ತಮ್ಮ ಕೊಡಿ ಎನ್ನುವಂತ ಮಾತನ್ನ ಈಗ ಕಾಂಗ್ರೆಸ್ ನಾಯಕರು ಬಾರ್ಗೇನ್ ಮಾಡ್ತಾ ಇದ್ದಾರೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಪ್ರಮೋದ್.